ಹಬ್ಬ ಪಿಕ್ಚರ್ ರೀ ಅಮ್ಮ. ಫೋಕಸ್ ಸರಿಯಾಗಿ ಸಿಕ್ಕಿದೆ ಬಾಸ್. ಥ್ಯಾಂಕ್ ಯು. ಇಷ್ಟ ಇದು ಚೆನ್ನಾಗಿದೆ. ಜಾತಿ ಧರ್ಮ ಯಾವ ಥರ ಈಗ ಸತ್ಯ ಅಂತ ಹೋರಾಡಿದ್ರೆ ಯಾವ ಥರ ಜನಗಳು ಇದು ಮಾಡ್ತಾರೆ, ಧರ್ಮ ದೇವರಿಲ್ಲ ಅಂತ. ಇನ್ನೊಂದು ಕಡೆ ಇನ್ನೊಂದು ಜಾತಿ ಧರ್ಮ ಇದೆ ಅಂತ ಹೇಳಿದ್ರೆ ಯಾವ ಥರ ಅವ್ರು ರಿಯಾಕ್ಟ್ ಮಾಡ್ತಾರೆ, ಅನ್ನ ಕೊಡದೇ ಇದ್ರೆ ಯಾವ ಥರ ರಿಯಾಕ್ಟ್ ಮಾಡಿದೆ ಅನ್ನೋದು ತೋರಿಸಿದ್ದಾನೆ. ಚೆನ್ನಾಗಿದೆ. ಈಗಿನ ಪೊಲಿಟಿಕ್ಸ್ ಈಗಿನ ಜನ್ರೇಷನ್ಗೆ ಈ ಮೂವಿ ಪಕ್ಕ ಸೂಪರ್ ಆಗಿದೆ. ಭಾಳ ಚೆನ್ನಾಗಿತ್ತು. ಇಷ್ಟ ಆಯ್ತಾ? ಇಷ್ಟ ಆಯ್ತು. ಫೋಕಸ್ ಇನ್ನೂ ಸಿಕ್ಕಿಲ್ಲ, ಸಿಕ್ಕಾದ್ಮೇಲೆ ಹೇಳ್ತೀವಿ. ಅಂದರೆ ಇದು ಹ್ಯೂಮನ್ ಸೈಕಾಲಜಿ ನಾವು ಹೆಂಗೆ ಯೂಸ್ ಮಾಡಿಕೊಂಡು ಅಂದರೆ ನಮ್ಮನ್ನು ಹೆಂಗೆ ಅಂದರೆ ಹೌ ವಿ ಕ್ಯಾನ್ ರಿಯಲೈಸ್ ಅವ್ರಿಗೆ ಏನಂದರೆ ನಮ್ಗೆ ರಿಯಲೈಸೇಷನ್ ಬಂದರೆ ಅಂದರೆ ಇವಾಗ ಹ್ಯೂಮನ್ ಸೈಕಾಲಜಿ ಒಂಥರ ಮಾಸ್ ಇದ್ದಂಗೆ. ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲರೂ ಬೀಳ್ತಾರೆ. ಸೊ ಹೆಂಗೆ ನಾವು ಎಲ್ಲರೂ ಮಾಸಾಗಿ ವೆನ್ ವಿ ಹ್ಯಾವ್ ದಟ್ ಏನಂತಾರೆ ಒಂದು ಜಾಗೃತಿ ಬಂದರೆ ಒಂದು ಆ್ಯಕ್ಚುಲಿ ಎಲ್ಲರಿಗೂ ಒಬ್ಬೊಬ್ಬರು ಯೋಚನೆ ಮಾಡೋ ಒಂದೊಂದು ರೀತಿ ಇರುತ್ತೆ. ಅದು NLP ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮ್, ಅದು ಸಮಥಿಂಗ್ ಲೈಕ್ ದಟ್. ಅಂದರೆ ಇಟ್ ಈಸ್ ಅಬೌಟ್ ಹ್ಯೂಮನ್ ಸೈಕಾಲಜಿ. ದ ಮೂವಿ ಈಸ್ ಅಬೌಟ್ ಹ್ಯೂಮನ್ ಸೈಕಾಲಜಿ. ಅಂದರೆ ಅವ್ರು ಸ್ವಲ್ಪ ತುಂಬ ಅವ್ರ ಇಂಟೆಲಿಜೆನ್ಸ್ ಯೂಸ್ ಮಾಡಿ, ಅಂದರೆ ಅವ್ರು ಹೇಳಿರೋದು ಕರೆಕ್ಟೇ. ಆ್ಯಕ್ಚುಲಿ ಇಟ್ ಈಸ್ ಲೈಕ್ ಮೆಡಿಟೇಷನ್. ನಾವು ನಮ್ಮ ಏನಂತಾರೆ ಬುದ್ಧ ಹೆಂಗೆ ಬಂದ, ಅವನು ಹೆಂಗೆ ರಿಯಲೈಸೇಷನ್ ಬಂದ, ಸೊ ಆ ಥರ ದಟ್ ಈಸ್ ವಾಟ್ ಇಟ್ ಮೀನ್ಸ್. ಅಂದರೆ ಸ್ವಲ್ಪ ವಲ್ಗ್ಯಾರಿಟಿ ಇದೆ ನಮಗೆ, ಅದೆಲ್ಲ ವಲ್ಗ್ಯಾರಿಟಿ ಎಲ್ಲ ನಮ್ಗೆ ಇಷ್ಟ ಆಗಲ್ಲ. ನಾವು ವಿ ಆರ್ ನಾಟ್ ಲೈಕ್ ದಟ್. ಅಂದರೆ ಎಲ್ಲರೂ ಹಾಗೆ ಅಂತ ಹೇಳೋಕ್ಕಾಗಲ್ಲ, ಅಲ್ಲಿ ವಲ್ಗ್ಯಾರಿಟಿ ಇದೆ. ನಾವು ಒಬ್ಬೊಬ್ರಿಗೆ ಹಂಗಿರಲ್ಲ, ಒಬ್ಬೊಬ್ಬರು ಇರ್ತಾರೇನೋ, ಬಟ್ ನಾವು ಹಂಗೆಲ್ಲ ಏನಿಲ್ಲ. ನಾವು ಸುಮ್ಮನೆ ನಾವು ಉಪೇಂದ್ರ ಮೂವಿ ಅಲ್ವಾ, ಅಂದರೆ ಏನೋ ಇಂಟೆಲಿಜೆನ್ಸ್ ಇರುತ್ತೇನೋ ಅಂತ ಸುಮ್ಮನೆ ನೋಡೋಕ್ಕೆ ಬಂದ್ವಿ. ಬಟ್ ಚೆನ್ನಾಗಿದೆ ಮೂವಿ. ಇಟ್ ಈಸ್ ಅ ಗುಡ್ ಮೂವಿ. ಮೈ ರಿವ್ಯೂಸ್ ರಿಯಲಿ ಗುಡ್. ಐ ರಿಯಲಿ ಅಪ್ರಿಷಿಯೇಟ್ ಹಿಸ್ ವರ್ಕ್. ಸರ್ ಫಿಲ್ಮ್ ಚೆನ್ನಾಗಿದೆ. ಉಪೇಂದ್ರ ಅವರು ಎಲ್ಲರೂ ಒಂದು ಸಂದೇಶ ಕೊಟ್ಟಿದ್ದಾರೆ. ಐ ಅಂದರೆ ನಾನು, ಯು ಅಂದರೆ ನೀವು ಅಂತಿದ್ದೀರಲ್ಲ, ಅದು ಬಿಟ್ಟು ಐ ಅಂದರೆ ನಂದು ನಿಂದು ಏನಿಲ್ಲದಂಗೆ ಪ್ರಪಂಚದಲ್ಲಿ ನಿಸ್ವಾರ್ಥದಿಂದ ಪ್ರಜಾಸೇವೆ ಮಾಡಬೇಕು. ಯಾರಿಗೂ ತೊಂದರೆ ಆಗಲಿದ್ದಂಗೆ, ಈ ಸೋಂಬೇರಿಗಳು ಮಾಡಲಿದ್ದಂಗೆ, ಒಳ್ಳೆ ಸಂದೇಶವಾಗಿ ಮೊಬೈಲೆಲ್ಲ ಯೂಸ್ ಮಾಡಲಿದ್ದಂಗೆ, ಏನು ಸೋಂಬೇರಿಗಳಿಲ್ದಂಗೆ ಒಳ್ಳೆ ನೀಟಾಗಿ ನಿಸ್ವಾರ್ಥ ಸೇವೆಯನ್ನು ಮಾಡಿಬಿಟ್ಟು, ರಾಜಕೀಯದಲ್ಲಿ ನಿಸ್ವಾರ್ಥ ಸೇವೆಯಿಂದ ಮಾಡಿಬಿಟ್ಟು ಎಲ್ಲ ಪ್ರಜೆಗಳು ಒಳ್ಳೇದು ಮಾಡಬೇಕು ಅಂತ ಹೇಳ್ತಾರೆ ಸರ್ ಅದರಲ್ಲಿ. ನಿಂದು ನಂದು ಏನಿಲ್ಲ, ಹೋಗಿ ಏನು ತೊಗೊಂಡು ಹೋಗಲ್ಲ, ನಾವು ಇರೋದು ಪ್ರೆಸೆಂಟು, ಎಷ್ಟು ದಿನ ಬಗ್ತೀವೋ ಅಷ್ಟು ದಿನ ಒಳ್ಳೇದು ಮಾಡಬೇಕು, ಒಳ್ಳೆತನ ಹೋಗ್ಬೇಕು ಅಂತ ಹೇಳಿದ್ದಾರೆ ಸರ್. ಇದು ನನಗೆ ಗೊತ್ತಾಗಿರೋದು. ಜನಕ್ಕೆ ಏನು ಗೊತ್ತಾಗಿರೋದು ನನಗೆ ಗೊತ್ತಿಲ್ಲ. ಎಲ್ಲ ರಾಜಕಾರಣಿಗಳು ಎಲ್ಲರಿಗೂ ನಾನು ತಿಳಿಸೋದು ಏನಂತಂದರೆ, ಸಮಾಜದಲ್ಲಿ ಎಲ್ಲರೂ ಒಳ್ಳೇದು ಮಾಡಬೇಕು, ಯಾರೂ ಕೆಟ್ಟದ್ದು ಮಾಡಬಾರ್ದು, ನಿಸ್ವಾರ್ಥದಿಂದ ಪ್ರಜಾ ಸೇವೆ ಮಾಡಬೇಕು ಅಂತ ಹೇಳಿದ್ದಾರೆ ಸರ್. ನೋಡಿದ್ವಿ ಸರ್. ಆ್ಯಕ್ಚುಲಿ ಮೂವಿ ಜನರಲ್ಲಾಗಿ ನೋಡಿದ್ರೆ, ಸಾಮಾನ್ಯ ಮನುಷ್ಯ ಬಂದು ನೋಡಿದ್ರೆ ನಿಜವಾಗ್ಲೂ ಅರ್ಥ ಆಗಲ್ಲ. ಎಕ್ಸ್ಟ್ರಾಡಿನರಿ ಟ್ಯಾಲೆಂಟ್ ನಮಗೂ ಇರಬೇಕು ಫ್ರ್ಯಾಂಕಾಗಿ. ಈ ಯಾರೋ ಊರವರು, ಈಗ ಹಳ್ಳಿ ಬ್ಯಾಕ್ಗ್ರೌಂಡವರು, ತಾಲೂಕು ಲೆವೆಲ್ ಬ್ಯಾಕ್ಗ್ರೌಂಡವ್ರಿಗೆಲ್ಲ ಸಿಂಪಲ್ ಸ್ಟೋರಿ ಅರ್ಥ ಆಗುತ್ತೆ. ಇದು ಆ ಥರ ಇಲ್ಲವೇ ಇಲ್ಲ. ಇಲ್ದಿರೋರೆಲ್ಲ ಚೆನ್ನಾಗಿಲ್ಲ ಅಂತಾರೆ. ಯಾರಿಗೆ ಟ್ಯಾಲೆಂಟ್ ಇದೆಯೋ ಅವ್ರು ಅರ್ಥ ಮಾಡ್ಕೊಂಡ್ರೆ ಸೂಪರ್ ಅಂತಾರೆ ಅಷ್ಟೇ. ತುಂಬ ಚೆನ್ನಾಗಿದೆ. ಏನೇನು ಹೇಳಿದ್ದಾರೆ ಸಿನಿಮಾದಲ್ಲಿ? ಎಲ್ಲ ಹೇಳಿದ್ದಾರೆ ಸರ್. ಇವತ್ತಿನ ಸೊಸೈಟಿ ಬಗ್ಗೆ ನಾಲೆಡ್ಜ್ ಇದ್ದರೆ ಒಬ್ಬ ಮನುಷ್ಯನಿಗೆ ಅವ್ನು ನೀಟಾಗಿ ಈ ಮೂವಿ ತಲೆಗೆ ಹೋಗುತ್ತೆ. ಇವತ್ತಿನ ಸೊಸೈಟಿನ ಬಿಟ್ಟು ಬದುಕ್ತಾ ಇರ್ತಾರಲ್ಲ, ಅವ್ರಿಗಿದೇನು ಅನ್ಸಲ್ಲ. ಫಸ್ಟು ನಮಗೆ ಗೊತ್ತಿರಬೇಕು ಏನು ನಡೀತಿದೆ ಪ್ರಪಂಚದಲ್ಲಿ ಅಂತ. ಅದು ಗೊತ್ತಿದ್ರೆ ಮಾತ್ರ ಈ ಮೂವಿ ಅರ್ಥ ಆಗುತ್ತೆ. ಅದಕ್ಕೆ ಕನೆಕ್ಟ್ ಆಗ್ದಂಗೆ ಬದುಕೋರು ಇರ್ತಾರೆ ಕೆಲವರು. ಬೆಳಗ್ಗೆ ಹೋಗೋದು, ಕೆಲಸ ಮಾಡ್ಕೊಬಾರೋದು, ರಾತ್ರಿ ಮನೆಗೆ ಬರೋದು, ಅಂಥವ್ರಿಗೆ ಅರ್ಥ ಆಗಲ್ಲ ಅಷ್ಟೇ. ಓವರಾಲ್ ಸೂಪರ್.